ಎಲ್ಲಿಯೂ ಇಲ್ಲದ ಊರಿನ ಗಡಿಯಾರ ತಯಾರಕ, ದ ಕ್ಲಾಕ್ ಮೇಕರ್ ಆಫ್ ನೋವೇರ್. ಆ ನಗರದಲ್ಲಿ ಸಮಯವನ್ನು ಲೀಟರ್ಗಳಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಅಲ್ಲಿ ಪ್ರತಿಯೊಬ್ಬರೂ ತಮ್ಮ ಹೃದಯ ಬಡಿತವನ್ನು ನಗರದ ಮಧ್ಯಭಾಗದಲ್ಲಿದ್ದ ಮಹಾಚೈತನ್ಯದ ಗ್ರೇಟ್ ಪಲ್ಸ್ ಎಂಬ ಬೆಳಗುವ ಗೋಪುರಕ್ಕೆ ಜೋಡಿಸಿಕೊಂಡಿದ್ದರು. ಅದರಿಂದಾಗಿ ಯಾರೂ ಎಂದಿಗೂ ತಡವಾಗುತ್ತಿರಲಿಲ್ಲ, ಹಾಗೆಯೇ ಯಾರ ಬಳಿಯೂ ಒಂದು ಕ್ಷಣವೂ ಬಿಡುವಿರುತ್ತಿರಲಿಲ್ಲ. ಆದರೆ ಶೈಲಸ ಎಂಬ ವೃದ್ಧ ಮಾತ್ರ ಇನ್ನೂ ಹಳೆಯ ಕಾಲದ ಸ್ಪ್ರಿಂಗ್ ಮತ್ತು ಗೇರ್ಗಳೊಂದಿಗೆ ಕೆಲಸ ಮಾಡುತ್ತಿದ್ದ. ಒಂದು ಮಂಗಳವಾರ ಒಬ್ಬ ಪುಟ್ಟ ಹುಡುಗಿ ಅವನು ಧೂಳು ಹಿಡಿದ ಅಂಗಡಿಗೆ ಬಂದಳು. ಅವಳ ಕೈಯಲ್ಲಿ ಸಮಯದ ದ್ರವವಿರಲಿಲ್ಲ, ಬದಲಿಗೆ ತುಕ್ಕು ಹಿಡಿದ ಒಂದು ಹಳೆಯ ಜೇಬು ಗಡಿಯಾರವಿತ್ತು. ಇದು ನಿಂತು ಹೋಗಿದೆ ಎಂದು ಅವಳು ಮೆಲ್ಲಗೆ ಹೇಳಿದಳು. ಶೈಲಸ ತನ್ನ ಕನ್ನಡಕದ ಮೇಲಿಂದ ಇಣುಕಿ ನೋಡಿ ಅಂದನು, ಇದು ಯಾಂತ್ರಿಕ ಗಡಿಯಾರ ಮಗು. ಇದು ಗೋಪುರದ ಶಕ್ತಿಯಿಂದ ಓಡುವುದಿಲ್ಲ, ಇದು ಒಂದು ಆಯ್ಕೆಯ ಮೇಲೆ ಓಡುತ್ತದೆ. ಯಾವ ಆಯ್ಕೆ ಎಂದು ಅವಳು ಕುತೂಹಲದಿಂದ ಕೇಳಿದಳು. ಶೈಲಸ ಒಂದು ಸಣ್ಣ ಬೆಳ್ಳಿಯ ಕೀಲಿಯನ್ನು ಕೈಗೆತ್ತಿಕೊಂಡು ಹೇಳಿದನು, ಇದನ್ನು ತಿರುಗಿಸುವ ವೆಂಡಿಂಗ್ ಆಯ್ಕೆ. ಆ ಗೋಪುರವು ನೀನು ಬದುಕಲು ಎಷ್ಟು ಬೇಕೋ ಅಷ್ಟು ಸಮಯವನ್ನು ಮಾತ್ರ ನೀಡುತ್ತದೆ. ಆದರೆ ಈ ಗಡಿಯಾರ, ಇದು ನಿನಗೆ ಸಮಯವನ್ನು ವ್ಯರ್ಥ ಮಾಡುವ ಅವಕಾಶ ನೀಡುತ್ತದೆ. ಸುಮ್ಮನೆ ಮರದ ಕೆಳಗೆ ಕುಳಿತುಕೊಳ್ಳಲು, ಗೋಡೆಯನ್ನು ದಿಟ್ಟಿಸಲು ಅಥವಾ ಕನಸು ಕಾಣಲು ಇದು ನಿನಗೆ ಸಮಯ ನೀಡುತ್ತದೆ. ಅವನು ಕೀಲಿಯನ್ನು ತಿರುಗಿಸಿದಾಗ ಕ್ಲಿಕ್ 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 ಎಂಬ ಸದ್ದು ಕೇಳಿಸಿತು. ಗಡಿಯಾರ ಅವಳ ಕೈ ಸೇರಿದಾಗ ಅದರ ಟಿಕ್ಟಾಕ್ ಸದ್ದು ಆ ನಿಶ್ಶಬ್ದ ಅಂಗಡಿಯಲ್ಲಿ ಡೋಲು ಬಾರಿಸಿದಂತೆ ಕೇಳಿಸಿತು. ಆ ಹುಡುಗಿ ಹೊರನಡೆದಳು. 50 ವರ್ಷಗಳಲ್ಲಿ ಮೊದಲ ಬಾರಿಗೆ ಶೈಲಸ ಒಬ್ಬ ವ್ಯಕ್ತಿ ಗೋಪುರದ ಕಡೆ ನೋಡದೆ ರಸ್ತೆಯಲ್ಲಿ ನಡೆಯುತ್ತಿರುವುದನ್ನು ಗಮನಿಸಿದನು. ಅವಳು ತುಂಬಾ ನಿಧಾನವಾಗಿ ನಡೆಯುತ್ತಿದ್ದಳು. ಅವಳು ತನ್ನದೇ ಆದ ಸಮಯವನ್ನು ಸವಿಯುತ್ತಿದ್ದಳು.